ಹಲೋ ಹಲೋ, ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್. ಇನ್ಸ್ಪೆಕ್ಟರ್ ಶಂಕರ್ ಹಿಯರ್. ನಾನು ಶಿವಸ್ತ ಅಂತ ಮಾತಾಡ್ತಿರೋದು. ಏನ್ ಸಮಾಚಾರ? ಸರ್, ಪ್ಯಾರಡೈಸ್ ಹೋಟೆಲ್ ಗೊತ್ತಲ್ಲ ಸರ್ ನಿಮಗೆ? ಅದರ ಬೇಸ್ಮೆಂಟ್ ನಲ್ಲಿ ಒಂದು ಸೀಕ್ರೆಟ್ ಚೇಂಬರ್ ಇದೆ. ಅಲ್ಲೊಬ್ಬ ಶ್ರೀಮಂತರ ಮಗ ಗಾಂಜಾ ಪಾರ್ಟಿ ನಡೆಸ್ತಿದ್ದಾನೆ. ಹುಡುಗರದು ಗಲಾಟೆ ಸರ್. ಎಲ್ಲೇ ನಿಂತಿದ್ರು ಅಲ್ಲಲ್ಲೇ ಇರ್ಬೇಕು. ರೌಂಡ್ ದಮ. ಯಾಕೆ, ಏನಾಯ್ತು? Get up. Get up. Hello, Inspector. Hello. I'm Umesh. By the way, may I know your good name, please? Shankar. Oh, S.P. Shankar. ಈ ಕ್ಲಬ್ ಓನರ್ ಯಾರು? ಎಲ್ಲರೂ ಓನರ್ಸೇ. ಇಲ್ಲಿರೋವರೆಗೂ ಪ್ರತಿಯೊಬ್ಬರು ಯಜಮಾನ್ರೆ. ಬನ್ನಿ, ಕೂತ್ಕೊಳ್ಳಿ. ಬಹಳ ವಿಶಾಲವಾದ ಮನಸ್ಸು ನಿಮ್ಮದು. ನಾನು ಕೂತ್ಕೊಳ್ಳಕ್ ಬಂದಿಲ್ಲ. ನೀವು ಯಾತಿಗೆ ಬಂದಿದ್ರು? ಯು ಆರ್ ಮೈ ಗೆಸ್ಟ್. ಸಿಗರೆಟ್ಸ್, ಡ್ರಿಂಕ್ಸ್, ಮನಿ, ವುಮನ್. ಯು ಬ್ಲಡಿ ರಾಸ್ಕಲ್. ಮನಿ, ಡ್ರಿಂಕ್ಸ್, ವುಮನ್. ಇದು ಮರ್ಯಾದಲ್ಲ, ಇದು ಮರ್ಯಾದಲ್ಲ. ಇದುವರೆಗೂ ಯಾರು ನನ್ನ ಟಚ್ ಮಾಡಿರಲಿಲ್ಲ. ನೀವು ಹೊಡೆದು ಬಿಟ್ರಿ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಈ ಕಂಡೀಷನ್ ನೀನಲ್ಲ, ನಿಮ್ಮ ಅಪ್ಪನವ್ರ ಅಪ್ಪ ಸಿಕ್ಕಿದ್ರು ಅವನಿಗೂ ಇದೇ ಮರ್ಯಾದೆ. ಹೋಗ್ಲಿ, ಯಾರು ನಿಮ್ಮ ಅಪ್ಪ ಅಮ್ಮ? ನನಗಪ್ಪ ಅಮ್ಮ ಇಲ್ಲ. ಓಹೋ, ಉದ್ಭವ ಮೂರ್ತಿ. ಹೌದು. ಬೇವರ್ಸಿ. ಹೌದು. ನಾ ಫುಟ್ಪಾತ್ ನಲ್ಲಿ ಬೆಳೆದವನು. ಯಾರೋ ಹಾಕಿದ್ರು, ಯಾರೋ ಬೆಳೆಸಿದ್ರು. ಒಳ್ಳೆ ಮಾತಲ್ಲಿ ಬಾಯ್ ಬಿಡಲ್ಲ ತಾವು. ಯಾರೋ ನಿಮ್ಮಪ್ಪ ಅಮ್ಮ? ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಯಾರು ನಿಮ್ಮಪ್ಪ ಅಮ್ಮ? ಗೊತ್ತಿಲ್ಲ. ಯಾರು ನಿಮ್ಮಪ್ಪ ಅಮ್ಮ? ಗೊತ್ತಿಲ್ಲ. ಫೋನ್ ಬಂದಿದೆ ಸರ್. ಸ್ವಲ್ಪ ರೆಸ್ಟ್ ತಗೋ, ಮತ್ತೆ ಬರ್ತೀನಿ. ಇನ್ಸ್ಪೆಕ್ಟರ್ ಶಂಕರ್ ಸ್ಪೀಕಿಂಗ್. ನಿನ್ನೆ ರಾತ್ರಿ ನಮ್ಮ ಹುಡುಗ ಉಮೇಶನ್ನ ಅರೆಸ್ಟ್ ಮಾಡಿದಿರಿ ಅಂತ ಗೊತ್ತಾಯ್ತು. ಪಾಪ ಅವನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಅದಕ್ಕೆ ಇಂಥ ತಪ್ಪು ಮಾಡಿದಿರಿ. ಕೇಸ್ನ ಅಲ್ಲಿಗೆ ಡ್ರಾಪ್ ಮಾಡಿ ಅವನ ರಿಲೀಸ್ ಮಾಡಿ.
ಯಾರು ತಾವು? ನಾವು ಹೇಳ್ದಾಗ ಕೇಳಿದ್ರೆ ನಿಮ್ಮನ್ನು ಉದ್ಧಾರ ಮಾಡೋರು, ಕೇಳಲಿಲ್ಲ ಅಂದ್ರೆ ನಿಮ್ಮನ್ನ ನಾಶ ಮಾಡೋರು. ದೇವರು ನಿಮಗೆ ಇಷ್ಟೊಂದು ಶಕ್ತಿ ಕೊಟ್ಟಿರುವಾಗ ಫೋನಲ್ಲಿ ಯಾಕೆ ಮಾತಾಡ್ತೀರಿ? ಎದುರಿಗೆ ಬಂದು ಮಾತಾಡಬಹುದಲ್ಲ ವ್ಯವಹಾರನ? ನಮ್ಮ ಆರ್ಡರ್ಗೆ ನೀವು ಎಷ್ಟು ಬೆಲೆ ಕೊಡ್ತೀರಿ ಅಂತ ಗೊತ್ತಾದ್ರೆ ಆಮೇಲೆ ಬರ್ತೀವಿ. ನಿಮ್ಮ ಆರ್ಡರ್ ನಾವೆಷ್ಟು ಬೆಲೆ ಕೊಡ್ತೀವಿ ಅನ್ನೋದಕ್ಕೆ ನೀವು ನಾವು ಇಬ್ರು ಮೀಟ್ ಮಾಡಿ ಎದುರು ಬದ್ರು ಕೂತ್ಕೊಂಡು ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ನೀವು ನಮ್ಮ ಮಾತಿಗೆ ಬೆಲೆ ಕೊಡಲ್ಲ? ಅದಕ್ಕೆ ಬನ್ನಿ ಮಾತಾಡೋಣ ಅಂದಿದ್ದು. ಆಲ್ ರೈಟ್. ಹಲೋ ಹಲೋ ಹಲೋ, ಏನಿದ್ದೇನಾ? ಒದೆ ತಿಂದು ಸುಸ್ತಾಯ್ತಾ ಏನ? ನಿನಗೆ ಅಪ್ಪ ಅಮ್ಮ ಯಾರು ಇಲ್ಲ, ಫುಟ್ಪಾತ್ ನಲ್ಲಿ ಬೆಳೆದವನು, ಬೇವರ್ಸಿ. ನಿನ್ನ ಬಿಡಿಸವನೊಬ್ಬ ಅನಾಮಧೇಯ, ನನ್ನ ಹೆದರ್ಸವನು. ಹೌದಾ? ಓಹ್, ಮೀಸೆ ಬೇರೆ, ದೊಡ್ಡ ಗಂಡಸು, ರಾಣಾ ಪ್ರತಾಪ ಸಿಂಹ. ಹಾಕಿವನ್ನ ಲಾಕಪ್ನಲ್ಲಿ ಹೇಗೆ ಬಾಯ್ ಬಿಡಲ್ವ ನಾನ್ ನೋಡ್ತೀನಿ. ಎಸ್ ಸರ್. ಇನ್ಸ್ಪೆಕ್ಟರ್, ನೋಡಿದ್ಯಾ, ನಮ್ಮಿಬ್ಬರ ಮನಸ್ಸು ಹೇಗೊಂದೇ ತರ ಇದೆ. ಈಗ ತಾನು ನಿಮ್ಮನೆ ಹೊರಟಿದ್ದೆ, ಅಷ್ಟ್ರಲ್ಲಿ ನೀನೇ ಇಲ್ಲಿಗೆ ಬಂದುಬಿಟ್ಟೆ. ಅದಕ್ಕೆ ಹೇಳೋದು, ಒಲಿದ ಜೀವ, ಬೆರೆತ ಮನಸ್ಸು, ಅರಿತ ಹೃದಯ ಅಂತ. ಏನ್ ನನ್ನ ಮಾತು ರಿಯಾಕ್ಷನ್ ಇಲ್ಲ ನಿನ್ನ ಮಗದಲ್ಲಿ? ಯಾಕೊಂತಾರೆ ಡಲ್ ಆಗಿದ್ದೀಯಾ? ತಲೆನೋವ ಇದ್ದೇ ಇರುತ್ತಾ? ತಲೆ ತುಂಬಾ ಕೆಲಸ ಇದ್ಮೇಲೆ ತಲೆನೋವು ಇಲ್ದೇ ಇರುತ್ತಾ? ಕೂತ್ಕೋ. ಕೂತ್ಕೊಳ್ಳೋಷ್ಟು ಪುರ್ಸೋತಿಲ್ಲ. ಕಾಫಿ ಕುಡಿತೀಯಾ? ನಾನು ಡ್ಯೂಟಿ ಮೇಲೆ ಬಂದಿದ್ದೀನಿ. ಡ್ಯೂಟಿ? ಏನ್ ನನ್ನ ಬ್ಯೂಟಿಗೆ ನಾನು ನೋಡೋದೇ ಒಂದು ಡ್ಯೂಟಿ. ಶಂಕರ್, ನಿನ್ನೆ ಉಮೇಶ್ ಅಂತ ಒಬ್ಬರನ್ನ ಅರೆಸ್ಟ್ ಮಾಡಿದ್ರಂತಲ್ಲ, ಅವ್ರೆಲ್ಲಿದ್ದಾರೆ? ಓ, ನಿನಗೂ ಗೊತ್ತಾ ಅವನ ವಿಷಯ? ಲಾಕಪ್ ನಲ್ಲಿ ಸುಧಾರಿಸ್ಕೊತಾ ಇದ್ದಾನೆ. ಹಾ, ಒಬ್ಬ ಮನುಷ್ಯನ ಅರೆಸ್ಟ್ ಮಾಡಿದ ತಕ್ಷಣ ಅವನು ಬೇಕಾದಾಗೆ ಹೊಡೆದು ಬಡದು ದಂಡನೆ ಕೊಡಬಹುದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹುಷಾ, ಅವನ ವಿಷಯ ನಿನಗೆ ಗೊತ್ತಿಲ್ಲ. ಅವನೊಬ್ಬ ರೋಗ್. ಬಟ್ ಈಸ್ ಮೈ ಕ್ಲೈಂಟ್. ನಿನ್ನ ಈಸ್ ಯುವರ್ ಕ್ಲೈಂಟ್. ಏನ್ ನನ್ನ ಹತ್ರ ಅಪಾಯಿಂಟ್ ಮಾತಾಡ್ತಾ ಇದೀಯಾ? ಎಷ್ಟು ಫೀಸ್ ಕೊಡ್ತಾನ ಅವನು ನಿನಗೆ? ನಗ್ಬೇಡಿ, ತಮಾಷೆ ಮಾಡ್ಕೊಂಡು ಕಾಲ ಕಳಿಯೋಕೆ ನಾ ಬಂದಿಲ್ಲ. ನಾನು ಉಮೇಶ್ ಲಾಯರ್ ಆಗಿ ಬಂದಿದ್ದೀನಿ. ನೀನು ಉಮೇಶನ್ ಲಾಯರ್ ಆಗಿ ಬಂದಿದೀಯಾ? ನಾನು ಇದನ್ನ ನಂಬೇಕಾ? ಶ್ಯೂರ್, ಟೇಕ್ ದ ಬೇಲ್ ಆರ್ಡರ್. Bring that Umesh! ಏನ್ ಪಾನಕ್ ಪೂಜೆ ನಡೀತಾ ಇದೆ?
ನೀವಿಲ್ಲಿ ಯಾಕೆ ಬಂದ್ರೆ? ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಪಡೆಯೋದಿಕ್ಕೆ. ಏನ್ ಕೃಷ್ಣ, ಇದ್ದಕ್ಕಿದ್ದ ಹಾಗೆ ಕೆಲಸಕ್ಕೆ ರಜಾ ಹಾಕಿ ಮನೇಲಿ ಕುಡಿತಾ ಕೂತ್ಕೊಂಡಿದ್ಯಲ್ಲ, ಯಾಕೆ? ಮನಸ್ಸರಿ ಇಲ್ಲ ಅದಕ್ಕೆ. ಆಹಾ, ಕಳ್ಳನ ಮನಸ್ಸು ಹೊಳ್ಳಿಗೆ ಅಂತ ಹಾಗೆ ಮಾಡಬಾರ್ದನ್ನ ಮಾಡಿದ್ರೆ ಮನಸ್ಸು ಹೇಗೆ ಸರಿ ಇರುತ್ತೆ? ನನ್ ಮಾತು ಕೇಳಿ ನಿಜಾನ್ ಒಪ್ಕೊ. ಯಾವ್ದ್ರ ನಿಜ? ಶ್ರೀವತ್ಸನ ಕೊಲೆಯಾದ ರಾತ್ರಿ ಉಮೇಶ ಆಸ್ಪತ್ರೆನಲ್ಲಿ ಇರ್ಲಿಲ್ಲ, ಹೌದಾನೆ? ಹೌದು. ಆಸ್ಪತ್ರೆಯಲ್ಲಿ ಇದ್ದಿದ್ದು ನಿಜ. ನೋಡ್ದವ್ರಿಗಿಂತ ಹೆಚ್ಚಾಗಿ ಹೇಳ್ತಿದ್ರಲ್ಲ ನೀವು. ಕೃಷ್ಣ, ದುಡ್ಡಿಗೆ ಆಸೆ ಪಟ್ಟು ಒಬ್ಬ ಕೊಲೆಗಾರನಿಗೆ ಶಿಕ್ಷೆ ಆಗೋದನ್ನ ತಪ್ಪಿಸೋದಕ್ಕೆ ಪ್ರಯತ್ನ ಪಡಬೇಡ. ನಾಳೆ ನಿಜ ಗೊತ್ತಾಗಿ ಸುಳ್ಳು ಹೇಳಿದ್ದಕ್ಕೆ ಸಾಯೋವರೆಗೂ ಕಂಬಿ ಎಣಿಸಬೇಕಾಗತ್ತೆ ನೀನು. ನಾನು ಯಾರು ಗೊತ್ತಾ? ಐ ವಿಟ್ನೆಸ್. ಈ ಕೇಸ್ ನಿಂತಿರೋದೆ ನನ್ನ ಮಾತನ್ನ ಆಧಾರದ ಮೇಲೆ. ಈ ಕೇಸ್ ಅನುಕೂಲವಾಗ್ಲಿ ಅಂತ ಎದುರು ಪಾರ್ಟಿ ಸಾಕ್ಷಿ ಎದುರಿಸ್ತೀರಂದ್ರೆ. ವಂಡರ್ಫುಲ್. 24 ಗಂಟೆಗಳಲ್ಲಿ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡಿದ್ಯಾ ನೀನು? ಇದನ್ನೆಲ್ಲ ಲಾಯರ್ ಉಷಾ ಜೀವನ ಹೇಳ್ಕೊಟ್ಲೆ ನಿನಗೆ? ನಿಮ್ಮ ರೇಡಿಯೋಗೆ ಹೋಗ್ತೀರಾ ಇಲ್ವಾ? ಏನೋ ಮಾಡ್ತೀಯಾ? ಪೊಲೀಸ್ಗೆ ಫೋನ್ ಮಾಡ್ತೀನಿ. ಮಗನೇ, ನಾನು ಪೊಲೀಸ್ ಕಣೋ. ನೀವ್ಯಾವ ಸೀಮೆ ಪೊಲೀಸ್ ರೌಡಿ ಆಗಿ ಬಂದು ನುಗ್ಗಿ ಸಾಕ್ಷಿನೇ ಬೆದರಿಸಿ ಸುಳ್ಳು ಹೇಳ್ಸಕ್ ನೋಡ್ತಿದ್ದೀರೇನ್ರಿ? ಯು ಬ್ಲಡಿ ರಾಸ್ಕಲ್. ಹೇಳಿದ್ದಕ್ಕೆ ಜವಾಬ್ ಹೇಳು ಅಂದ್ರೆ ಸಿಕ್ಕಾಬಟ್ಟೆ ಕುಡಿದ್ಬಿಟ್ಟು ತಲೆಯೆಲ್ಲ ಹಾಡ್ತಾ ಇದೀಯ. ಎದ್ದಳ ಮೇಲೆ ಹೇಳಿಲ್ಲ ಅಂದ್ರೆ ಸೊಂಟದ ಕೀಲ್ ಕಳ್ಸಿಬಿಡ್ತೀನಿ ಬಡವ. ಎಳ ಮೇಲೆ. ಕೃಷ್ಣ, ಹೇ ಕೃಷ್ಣ, ಮೈ ಗಾಡ್. ಏನಾಯ್ತು ಕೃಷ್ಣನಿಗೆ? ಏನ್ ಮಾಡ್ಬಿಟ್ರಿ ನೀವು? ಹಿ ಇಸ್ ಡೆಡ್. ಕೊಲೆ, ಲಾಯರ್, ಹಿ ಹ್ಯಾಸ್ ಕಿಲ್ಡ್ ಹಿಮ್. ಇವರು ಅವನು ಕೊಲೆ ಮಾಡ್ಬಿಟ್ರು. ನೋ ನೋ, ನಾನು ಅವನ್ನ ಕೊಲೆ ಮಾಡ್ಲಿಲ್ಲ. ಮಿಸ್ಟರ್ ಶಂಕರ್, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದ ಮಾತ್ರಕ್ಕೆ ಯಾರನ್ನ ಬೇಕಾದ್ರೂ ಹೊಡೆದು ಸಾಯಿಸಬಹುದು ಅಂತ ತಿಳ್ಕೊಂಡಿದ್ದೀರೇನು? ಸಾಯುವಂತ ಹೊಡೆತ ನಾನೇ ಹೊಡೆದಿಲ್ಲ ಮಿಸ್. ಅಂದ್ರೆ ಮೆತ್ ಹೊಡೆದದ್ದು. ಹಾಗಾದ್ರೆ ಕೊಲೆಗಾರ ಯಾರು? ಉಮೇಶನೋ ನೀವು? ಓಹೋ, ನಾನು ಸಿಕ್ಕಾಕ್ಸೋದಕ್ಕೆ ಮಾಡಿರೋ ಏರ್ಪಾಡ ಇದು? ಮಿಸ್ಟರ್ ಶಂಕರ್, ಇಲ್ಲಿಗೆ ಬನ್ನಿ ಅಂತ ನಾವು ನಿಮ್ಮನ್ನ ಕರೆಸಿದ್ವಾ? ಇವನ ಹೊಡೆದು ಚಿತ್ರಹಿಂಸೆ ಮಾಡಿ ಅಂತ ನಾವು ಹೇಳ್ಕೊಟ್ವಾ? ನೀವೇ ಹುಡ್ಕೊಂಡು ಬಂದು ನಮ್ಮ ಸಾಕ್ಷಿನ ಸುಳ್ಳು ಮಾಡೋದಕ್ಕೆ ಪ್ರಯತ್ನ ಪಟ್ಟು ನಮ್ಮೇಲೆ ಅಪವಾದ ಹೊರಿಸ್ತೀರಾ? I know why you have killed my eyewitness. You bloody rogue! Stop it! ಇವ್ರ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು. ಐ ಎಕ್ಸ್ಪೆಕ್ಟೆಡ್. ಅದಕ್ಕೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಅಷ್ಟರಲ್ಲಿ ಎಂಥ ಅನಾಹುತ ಮಾಡಿದ ನೋಡಿ. ಮಿಸ್ಟರ್ ಶಂಕರ್, ಯಾವ ಕಾರಣಕ್ಕೋಸ್ಕರ ನೀವು ಇವರನ್ನು ಹುಡ್ಕೊಂಬಂದ್ರಿ? ನಿಜನ್ ಬಾಯ್ ಬಿಡಿಸೋದಕ್ಕೆ. ಕೇಳಿದ್ರ ಸರ್, ನಿಜನ ಬಾಯ್ ಬಿಡಿಸೋದಕ್ಕೆ ಹೊಡೆದು ಸಾಯಿಸೋದು? ನೋ, ಖಂಡಿತ ನಾನು ಹೊಡೆದಿಟ್ಟಿನಿಂದ ಅವನು ಸತ್ತಿಲ್ಲ. ಮಿಸ್ಟರ್ ಶಂಕರ್, ಪೊಲೀಸ್ ಡಾಕ್ಟರ್ಸ್ ಫೊರೆನ್ಸಿಕ್ ರಿಪೋರ್ಟ್ ಕ್ಲಿಯರ್ ಆಗಿ ಬರೋ ತನಕ ನಿಮ್ಮನ್ನು ಸಸ್ಪೆಂಡ್ ಮಾಡಿ ನಮ್ಮ ಕಸ್ಟಡಿಯಲ್ಲಿ ಇಟ್ಟಿದ್ದೀವಿ. Now you are under arrest. Arrest him. ನನ್ನ ನೇಟೋನ್ ಮೇಲೆ ಮುಗೀತು, ಉಳಿಯೋ ಮಾತೇ ಇಲ್ಲ. ಎಕ್ಸಾಕ್ಟ್ಲಿ ಸರ್. ಕರೆಕ್ಟ್ ಸರ್. ಚಾಪ್ಟರ್ ಕ್ಲೋಸ್. ಮೇಲ್ನರ್ಸ್ ಕೃಷ್ಣನ್ ಕೊಲೆ ಸಂಬಂಧವಾಗಿ ಇನ್ಸ್ಪೆಕ್ಟರ್ ಶಂಕರ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ವೆರಿ ಗುಡ್. ಬ್ರಿಂಗ್ ಉಮೇಶ್ ಇಮಿಡಿಯೇಟ್ಲಿ ಫ್ರಮ್ ದ ನರ್ಸಿಂಗ್ ಹೋಮ್. ಆಲ್ ರೈಟ್. ಓಪನ್ ದ ಡೋರ್. ಕೋರ್ಟ್ ಹೋಗ್ಬೇಕು, ಬನ್ನಿ.
ಬೇಗ. Follow. Come on, check up. ಇಲ್ಲ ಸರ್. ಗೋ ಅಂಡ್ ಸರ್ಚ್ ದಟ್ ಲಾರಿ. ನೀನು ಹೋಗ್ಬೋದು. Hello, Central Police Station SA calling. Highway number 4 ನಲ್ಲಿ bypassing vehicles ಎಲ್ಲ ಚೆಕ್ ಮಾಡಕ್ಕೆ ಹೇಳಿ. ಓವರ್. ಕಾಲಿಂಗ್ ಲಕ್ಕನಹಳ್ಳಿ ಔಟ್ಪೋಸ್ಟ್ ಪೊಲೀಸ್ ಸ್ಟೇಷನ್. ನಮ್ಮ ಕಸ್ಟಡಿ ಇದ್ದ ಸಸ್ಪೆಂಡೆಡ್ ಇನ್ಸ್ಪೆಕ್ಟರ್ ಶಂಕರ್ ಜೀಪ್ ನಿಂದ ಜಂಪ್ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಎಸ್, ಆನ್ ದ ವೇ ಟು ಕೋರ್ಟ್. ಬ್ಲಾಕ್ ದ ಹೈವೇಸ್. ಹೌದು, ಏನು ವಿಷಯ ತಿಳಿಸಿ. ಹಲೋ, ನಾನು ಪಾಂಡು ಮಾತಾಡ್ತೀನಿ ಸರ್. ಆ ಔಟ್ಲಾ ಇನ್ಸ್ಪೆಕ್ಟರ್ ಪೊಲೀಸ್ ಕಸ್ಟಡಿನ ತಪ್ಪಿಸ್ಕೊಂಡ್ಬಿಟ್ಟ ಸರ್. ಏನಂದ್ರೆ ಏನ್ ವಿಷಯ? ಸಿಂಹ ಕೇರಳಿ ಬೋನ್ನಿಂದ ತಪ್ಪಿಸ್ಕೊಂಡ್ಬಿಟ್ಟಿದೆ. ಇನ್ನು ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಏನು? ನನ್ ಶಂಕರು ಜೈಲಿನಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಅಮ್ಮ, ಅಮ್ಮ, ಅಮ್ಮ. ಇನ್ಸ್ಪೆಕ್ಟರ್ ಹೊರಟೋದ್ರು. ಬನ್ನಿ. ಅಲ್ಲಿ ಇಲ್ಲಿ ಯಾಕೆ ನೋಡ್ತಿದ್ದೀರಾ? ನಿಮ್ಮನ್ನೇ. ನಾನಿಷ್ಟು ಬೇಗ ನಿಮ್ಮನ್ನೆಲ್ಲಿ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಹೇಗಿದ್ದೀರಿ? ನಗ್ತಾ ಇದ್ದೀರಾ? ನನ್ ಮಾತು ರೀತಿ ಎಲ್ಲ ಒಂಥರ ನಟನೆ ಇದ್ದಾಗಿದಲ್ವಾ? ಇವತ್ತಿನ ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಅಂತ ತಾನೆ ನಿಮ್ ಭಾವನೆ. ನನ್ನ ಕೊಂದು ಬಿಡ್ಬೇಕು ಅನ್ನೋಷ್ಟು ಕೋಪ ಇದೆಯಲ್ವಾ ನಿಮ್ಗೆ? ಮಾತಾಡಿ, ದಯವಿಟ್ಟು ಮಾತಾಡಿ. ಮಾತಾಡಿ ಪ್ರಯೋಜನ ಪಡಿತಾರೆ ಅವಳೇನು? ಮಾತಾಡಿ ಮನೆ ಹಾಳು ಮಾಡ್ತಾರೆ ಅವಳೇನು? ಮಾತಾಡೋದೇ ನಿನ್ನ ಉದ್ಯೋಗ. ಆಡು, ನೀನೇ ಮುಂದುವರ್ಸು. ಅನ್ನಿ, ನೀವೇನ್ ಬೇಕಾದ್ರೂ ಅನ್ನಿ, ನನ್ಗೇನು ನೋವಾಗಲ್ಲ. ಅಯ್ಯೋ ಪಾಪ, ಇನ್ನೊಬ್ರು ನೋವು ಕೊಡೋದಕ್ಕೋಸ್ಕರವೇ ಹುಟ್ಟರು ನಿನಗೆ ನೋವು ಹೇಗಾಗುತ್ತೆ? ಮುಳ್ಳಿನ ಮೇಲೆ ಕಾಲಿಟ್ರೆ ಕಾಲಿಗೂ ನೋವಾಗುತ್ತೋ ಹೊರತು ಮುಳ್ಳಿಗ ನೋವಾಗುತ್ತೆ. ನಿನಗೆ ದುಡ್ಡು ಮುಖ್ಯ, ಹಣಕ್ಕೋಸ್ಕರ ಎಂಥ ಹೇಸಿಗೆ ಕೆಲಸ ಮಾಡೋದಕ್ಕೂ ಸಿದ್ಧವಾಗಿದ್ದೀಯಾ? ಎಂಥ ಮಧುರವಾದ ಸಂಬಂಧನ ಮುರಿಯೋದಕ್ಕೂ ಹಿಂಜರಿಯೋದಿಲ್ಲ. ಯಾರ ಬಾಳನ್ನ ನಾಶ ಮಾಡೋದಕ್ಕೂ ಹೆದರೋದಿಲ್ಲ. ಹೂವಿನ ಹಾಗೆ ಅಂತ ತಿಳ್ಕೊಂಡು ಮುಟ್ಟದ ಹೆಣ್ಣು ಹಾವನ ಹಾಗೆ ಯಾವತ್ತು ನನ್ನ ಕಚ್ಚಿದ್ಲು, ಆವತ್ತೇ ಹೆಣ್ಣಿನ ಬಗ್ಗೆ ನನಗಿದ್ದ ಗೌರವ, ನಂಬಿಕೆ ಎಲ್ಲ ಮಂಡು ಪಾಲಾಗೋಯ್ತು.
ನಿಮ್ಮಮ್ಮನೂ ನನ್ನ ಹಾಗೆ ಹೆಣ್ಣು ಅನ್ನೋದನ್ನ ಮರೆಯಬೇಡಿ ಶಂಕರ್. ಛೇ! ನಮ್ಮಮ್ಮನ ಹೆಸರೆತ್ತು ಯೋಗ್ಯತೆ ನಿನಗಿಲ್ಲ. ನಮ್ಮಮ್ಮ ದೇವತೆ, ಗಂಗೆಯಷ್ಟೇ ಪವಿತ್ರಳಾದವಳು, ಅಗ್ನಿಯಷ್ಟೇ ಪರಿಶುದ್ಧಳಾದವಳು. 100 ಜನ್ಮ ತಪಸ್ ಮಾಡಿದ್ರು ಅವಳು ಯೋಗ್ಯತೆ ನಿನಗೆ ಬರೋದಿಲ್ಲ. ಅಮ್ಮ ಅಂದ್ರೆ ನಿಮಗೆ ಅದೆಷ್ಟು ಪ್ರೀತಿ, ಅದೆಷ್ಟು ಭಕ್ತಿ. ನಿಮ್ ಹಾಗೆ ಪ್ರತಿಯೊಬ್ಬರು ಅವ್ರ ತಾಯಿನ ನೆಲೆಸ್ಕೊಳ್ಳೋಕ್ ತಪ್ಪ? ಅಮ್ಮನ ಉಳಿಸ್ಕೊಳ್ಳೋಕೋಸ್ಕರ ತಮ್ಮ ಸುಖ ಸಂತೋಷನ ಕಳ್ಕೊಳ್ಳೋಕ್ ತಪ್ಪ? ಖಂಡಿತ ತಪ್ಪಲ್ಲ. ತಾಯಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಜಗತ್ತನ್ನೇ ಕಳ್ಕೊಂಡ್ರು ನಷ್ಟ ಇಲ್ಲ. ನಾನ್ ನಿಮ್ ವಿಷಯದಲ್ಲಿ ನಿಷ್ಠುರವಾಗಿ ನಡ್ಕೊಂಡಿದ್ದು ನಮ್ ತಾಯಿಗೋಸ್ಕರನೇ ಶಂಕರ್. ಅವಳ ಜೀವ ಉಳಿಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನ್ ನಿಮ್ಮ ಪ್ರೀತಿನ, ಅನುರಾಗನ ಕೊಂದುಕೊಂಡು ನಿಮ್ಮನ್ನ ದೂರ ಮಾಡ್ಕೊಟ್ಟಿದ್ದು. ಉಷಾ, ಹೌದು ಶಂಕರ್. ಅವತ್ತೊಂದಿನ ನಾನ್ ಕೋತ್ನಲ್ಲಿದ್ದಾಗ ಮಿಸ್ ಉಷಾದೇವಿ, ಲಾಯರ್ ಉಷಾದೇವಿ ನೀವೇ ತಾನೆ? ತಮ್ಮ ಹತ್ರ ಒಂದು ಕೇಸಿನ ವಿಷಯ ಡಿಸ್ಕಸ್ ಮಾಡ್ಬೇಕಾಯ್ತು. ಇಲ್ಲ, ತಾವೇ ಸ್ವಲ್ಪ ಬಂದ್ರೆ ಡೀಟೇಲ್ಸ್ ಮಾತಾಡ್ಬೋದು. ಮಿಸ್ ಉಷಾದೇವಿ, ದಯವಿಟ್ಟು ಕಾರ್ನಲ್ಲಿ ಕೂತ್ಕೊಳ್ತೀರಾ? ವಿಷಯ ಹೇಳಿ. ಈಗ ನೀವು ಹ್ಯಾಂಡಲ್ ಮಾಡ್ತಿರೋ ಕೇಸ್ ಮುಗಿಯೋ ತನಕ ನೀವು ನಿಮ್ ತಾಯಿ ನಮ್ಮ ಕಸ್ಟಡಿಲಿ. ನೀವಿಲ್ಲಿ ತಂಟೆ ಮಾಡಿದ್ರೆ ಅಲ್ಲಿ ನಿಮ್ ತಾಯಿ ಕ್ಲೋಸ್, ಇಲ್ಲಿ ನೀವು ಕ್ಲೋಸ್. ಕಮ್ ಆನ್ ಪ್ಲೀಸ್, ಗೆಟ್ ಇನ್ ಪ್ಲೀಸ್. ನೋ ನೋ, ನಿಮ್ ತಾಯಿ ನೋಡಲ್ವಾ? ಕಮ್ ಆನ್. ನಮ್ ತಾಯಿಗೆ ಇನ್ನೇನ್ ತೊಂದರೆ ಮಾಡ್ತಾರೋ ಅನ್ನೋ ಭಯಕ್ಕೆ ನಾನ್ ವಿಧಿ ಇಲ್ದೆ ಅವನ್ ಕಾರ್ನಲ್ಲಿ ಕೂತ್ಕೊಂಡೆ. ನಮ್ಮಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಅವನ್ ನೇರ ನನ್ನ ನಮ್ಮನೆಗೆ ಕರ್ಕೊಂಡ್ ಬಂದ. ಎಲ್ಲಿ ನಮ್ ತಾಯಿ? ಎಲ್ಲಿ ನಮ್ ತಾಯಿ? ನಿಮ್ ತಾಯಿನ ನಮ್ ಕಡೆಯವರು ಬೇರೆ ಕಡೆ ಅಚ್ಚುಕಟ್ಟಾಗಿ ನೋಡ್ಕೊಳ್ತಿದ್ದಾರೆ. ನೀನ್ ಈ ಕೇಸ್ ಗೆದ್ಕೊಟ್ರೆ ಅವ್ರು ವಾಪಸ್ ಆಗ್ತಾರೆ, ಇಲ್ದಿದ್ರೆ ಪಾರ್ಸಲ್ ಆಗ್ತಾರೆ. ಹೆದರ್ಕೋಬೇಡ, ನಾನು ತಪ್ಪು ಕೆಲಸ ಮಾಡೋಲ್ಲ. ನಮ್ ಕೆಲಸ ಆಗೋವರೆಗೂ ನಿನ್ನ ಬಿಡೋಲ್ಲ. ಅಯ್ಯೋ ಪಾಪಿ, ಅದಕ್ಕೆ ನಾನೇ ಆಗ್ಬೇಕಾ? ಬೇರೆ ಯಾರು ಸಿಕ್ಲಿಲ್ವಾ? ಹಾ, ಹೆಣ್ಣು ಪಾರ್ವಾಳನ್ ಜೊತೆಗೆ ಹಾರಿಸಿದ್ರೆ ತಾನೇ ಮೇಲಿರೋ ಗಂಡು ಪಾರ್ವಾಳನ್ ಕೆಳಗಿಳಿಸೋಕ್ ಸಾಧ್ಯವಾಗೋದು. ಮಿಸ್ ಉಷಾದೇವಿ, ಅದಕ್ಕೆ ಈ ಕೇಸ್ ಹ್ಯಾಂಡಲ್ ಮಾಡೋದಕ್ಕೆ ನಿನ್ನೆ ಆರಿಸಿದ್ದು, ನಿನ್ ತಾಯಿನ ಹಿಡಿದಿಟ್ಟಿದ್ದು. ಅಯ್ಯೋ, ನಾನು ನಮ್ಮಮ್ಮ ನೋಡ್ಬೇಕು, ನಮ್ಮಮ್ಮ ನೋಡ್ಬೇಕು. ಅವನ್ನ ತೋರ್ಸೋ ಪ್ಲೀಸ್, ಅವನ್ನ ತೋರ್ಸೋ. ನಾವು ಹೇಳ್ದಾಗೆ ಕೇಳ್ತೀಯಾ? ಕೇಳ್ತೀನಪ್ಪ, ಕೇಳ್ತೀನಿ. ನಾನೇ ಆ ಕೇಸ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಗೊತ್ತಾದ್ರೆ ನನ್ಗೋಸ್ಕರ ನೀವು ಖಂಡಿತ ಉಮೇಶಿನ ವಿಚಾರದಲ್ಲಿ ಪ್ರೊಸೀಡ್ ಆಗೋಲ್ಲ ಅಂತ ತಿಳ್ಕೊಂಡು ನನ್ನ ಹೆದರ್ಸಿ ಒಪ್ಸೋಕೋಸ್ಕರ ನಮ್ಮಮ್ಮನ ಆಗ್ಲೇ ಕರ್ಕೊಂಡು ಹೋಗಿ ಬೇರೆ ಒಂದ್ ಕಡೆ ಇಟ್ಟಿದ್ರು. ಅವ್ರು ಹೇಳ್ದಾಗೆ ನಾನ್ ಕೇಳ್ತೀನಿ ಅಂತ ಒಪ್ಕೊಂಡ ಮೇಲೆ ನನ್ನ ಅಲ್ಲಿಗೆ ಕರ್ಕೊಂಡ್ ಬಂದ. ನಮ್ ತಾಯಿಲಿ ನಿಮ್ ತಾಯಿ ನೋಡ್ಬೇಕಲ್ಲ. ಏಯ್, ಅಮ್ಮ, ಉಷಾ, ಅಮ್ಮ, ಉಷಾ, ಅಮ್ಮ, ಅಮ್ಮ. ಇದೇನಮ್ಮ ಇದು? ಅದೇನಿಲ್ಲಮ್ಮ. ನೀನ್ ಹೇಗಿದೀಯಮ್ಮ? ಹೇಗಿದೀಯಾ? ಹಾ, ಸದ್ಯಕ್ಕಿಷ್ಟು ಸಾಕು. ನಮ್ ಕೆಲಸ ಆದ್ಮೇಲೆ ತಾಯಿ ಮಗಳು ಸಾಯೋವರೆಗೂ ತಪ್ಕೊಂಡಿರ್ಬೋದು.
ಇನ್ಮೇಲಾದ್ರೂ ನಾವು ಹೇಳ್ದ ಕೇಳ್ತಿದ್ದಾನೆ. ಹಲೋ ಇನ್ಸ್ಪೆಕ್ಟರ್ ಶಂಕರ್, ನಿನ್ನ ವಿಷಯ ಕೇಳಿದ್ನೆ ಹೊರತು ಪ್ರತ್ಯಕ್ಷವಾಗಿ ನೋಡಿರಲಿಲ್ಲ. ಇವತ್ತು ನನ್ನ ಕಣ್ಗೂ ಮನಸ್ಸಿಗೂ ತೃಪ್ತಿ ಆಯ್ತು. ನನಗೂ ಅಷ್ಟೇ. ಇಷ್ಟು ಬೇಗ ಇಷ್ಟು ಸುಲಭವಾಗಿ ನಿನ್ನ ಮೀಟ್ ಮಾಡ್ತೀನಿ ಅಂತ ತಿಳ್ಕೊಂಡಿರಲಿಲ್ಲ. ನೀನ್ ನೋಡಿದ ಮೇಲೆ ನನ್ನ ಜೀವಕ್ಕೂ ತೃಪ್ತಿ ಆಯ್ತು. ಇನ್ನೂ ಹೆಚ್ಚಿನ ತೃಪ್ತಿ ಬೇಕು ಅನ್ನೋ ಹಾಗಿದ್ರೆ ಪಾಂಡು ನೆಲ್ ಬಚ್ಚಿಟ್ಟಿದ್ಯಾ ಹೇಳು. ಪಾಂಡುನ ನಿನ್ನ ತಾಕತ್ತಿದ್ರೆ ಹುಡುಕು. ತಾಕತ್? ಡೋಂಟ್ ವರಿ, ತಾಕತ್ತೊಂದು ರುಚಿ ತೋರಿಸ್ತೀವಿ. ಈಗ ಪಾಂಡುನ ನಿನ್ ತಮ್ಮನ ಹತ್ರ ಬಚ್ಚಿಟ್ಟಿದ್ಯಾ? ತಮ್ಮನ ಹತ್ರ ಬಚ್ಚಿಟ್ಟಿದ್ರೆ ನಾನು ಯಾಕೋ ಒಂಟಿಯಾಗಿ ಇಲ್ಲಿಗೆ ಬರ್ತಿದ್ದೆ, ಅವನ್ನ ಜೊತೆಲೆ ಕರ್ಕೊಂಡು ಬರ್ತಿದ್ದೆ. ಓಹೋ, ಕೆರಳಿದ ಸಿಂಹ ಇವನು. ಅದಕ್ಕೆ ಒಂಟಿಯಾಗಿ ಬಂದು ಬೇಟೆಗಾರನ್ ಬಲೆಗೆ ಬಿದ್ದಿದ್ದಾನೆ ಅಲ್ಲ? ಬಲೆಗೆ ಬಿದ್ದಿಲ್ಲ, ನಿಮ್ಮೆಲ್ರಿಗೂ ಬಲೆನ ಬೀಸಿದ್ದೀನಿ. ಪರವಾಗಿಲ್ಲ, ಚಮತ್ಕಾರವಾಗಿ ಮಾತಾಡ್ತೀಯ. ಐ ಅಪ್ರಿಶಿಯೇಟ್ ಯುವರ್ ಡೇರ್ನೆಸ್. ಐ ವೆಲ್ಕಮ್ ಯುವರ್ ಅಪ್ರಿಸಿಯೇಷನ್. ಇನ್ನು ಕಾಲ ಮಿಂಚಿಲ್ಲ. ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆ ಇದ್ರೆ ಪಾಂಡುನಲ್ಲಿಟ್ಟಿದ್ಯಾ ಹೇಳು. ಏಯ್, ನಿನ್ನ ಹಾಗೆ ಜೀವಕ್ಕೆ ಹೆದರ್ಕೊಳ್ಳೋನ್ ನಾನಾಗಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾಕೋ ಸೇರ್ಬೇಕಾಗಿತ್ತು. ನಿನಗೆ ಜೀವ ಮುಖ್ಯ, ನಿನ್ನಂಥವ್ರನ್ನ ಮಟ್ಟ ಹಾಕೋದು ನನಗ್ ಮುಖ್ಯ. ಮೃತ್ಯು ಮುಖದಲ್ಲಿದ್ರು ಬಹಳ ಧೈರ್ಯವಾಗಿ ಮಾತಾಡ್ತೀಯ ನೀನು. ನಾನು ಗಂಡಸು, ನಾವು ನೀನೇ ತಿಳ್ಕೊ ಯಾರು ಅಂತ. ಷಂಡ್ರು. ನಿನ್ನ ಬಾಯಲ್ಲೇ ಬಂತಲ್ಲ. ಗೋಪಿನಾಥ, ಎಲ್ಲಿ ಬಚ್ಚಿಟ್ಟಿದ್ಯಾ ಅವನ್ನ? ಎಲ್ಲಿ ಬಚ್ಚಿಟ್ಟಿದ್ಯಾ ಅವನ್ನ? ಎಲ್ಲಿ ಬಚ್ಚಿಟ್ಟಿದ್ಯಾ ಅವನ್ನ? ಈ ಕೆರಳಿದ ಸಿಂಹನ
ನಾನ್ ಸ್ವಲ್ಪ ನರಳಿಸ್ತೀನಿ. ಅವತ್ತೇನಂದೆ? ರಾಣಾ ಪ್ರತಾಪ್ ಸಿಂಹ. ಹೇಗಿದೆ ನನ್ನ ಪ್ರತಾಪ? ನನ್ನ ತಂದೆ ಯಾರು ಅಂತ, ಶ್ರೀವತ್ಸ ಯಾಕೆ ಸತ್ತ ಅಂತ, ಕೃಷ್ಣ ಹೇಗ್ ಸತ್ತ ಅಂತ ನಿಂಗ್ ಗೊತ್ತಾಗದ್ ಬೇಡ. ಸಾಯಿ ಕೊಡ್ದೀವನು ರಿಲೀಸ್ ಮಾಡಿ ಕೈಕಾಲು ಕಟ್ ಹಾಕಿ ನಾನಾ ಬರ್ಲಿ. ಅದ್ ಹ್ಯಾಕ್ ಬಾಯ್ ಬಿಡಲ್ವ ನಾನ್ ನೋಡ್ತೀನಿ. ಶಂಕರ್, ಮಿಸ್ಟರ್ ಶಂಕರ್, ಎಲ್ಲಿದ್ದೀರಿ? ವೆಲ್ಕಮ್ ಮಿಸ್ಟರ್ ಗೋಪಿನಾಥ್. ದೇವ್ರ ಲೀಲೆ ಅನ್ನೋದು ಹೇಗಿದೆ ನೋಡಿದ್ಯಾ? ಯಾವ ಜಾಗದಲ್ಲಿ ಕೂತ್ಕೊಂಡು ಎಲ್ರನ್ನೂ ನಡಗಿಸ್ತಾ ಇದ್ಯೋ, ಇವತ್ತು ಅದೇ ಜಾಗಕ್ಕೆ ನೀನ್ ನಡಗ್ತಾ ಬರ್ತಾ ಇದ್ದೀಯ. ಎಲ್ರ ಪ್ರಾಣನು ಕಾಲ ಕಸದ ಹಾಕಿ ತುಳಿತಾ ಇದ್ದ ನೀನು ಪ್ರಾಣ ಭೀತಿಯಿಂದ ಕುಸಿದು ಹೋಗ್ತಾ ಇದ್ದೀಯ. ಇದಕ್ಕೆ ಟೈಮ್ ಅಂತ ಹೇಳೋದು. ನಿಜ, ನಿನ್ ಮಾತು ನಿಜ. ನನ್ನ ಮಗ ಎಲ್ಲಿ? ಓಹೋ, ಮಗನ ಮೇಲೆ ಅದೆಷ್ಟೊಂದು ಪ್ರೇಮ, ಪುತ್ರವಾತ್ಸಲ್ಯ. ಮಗನ್ ನೋಡ್ಬೇಕಾ? ಹೌದು, ನೋಡ್ಬೇಕು. ನೋಡ್ಲೇಬೇಕಾ? ಯಾಕೆ ಯಾಕೆ ಬೆಚ್ಚ ಬಿಡ್ತಾ ಇದ್ದೀಯ? ಆವತ್ ನಾನ್ ನಿನ್ನ ಕೈಗೆ ಸಿಕ್ಕಿದಾಗ ನನ್ನ ಕಥೆನೆ ಮುಗಿದೋಯ್ತು ಅಂತ ನೀನ್ ತಿಳ್ಕೊಂಡಿದ್ದೆ. ಇವತ್ತು ನಿನ್ನ ಮಗನ್ನ ನಿನ್ನ ಕಣ್ಣೆದ್ರಿಗೆ ನಾನೇ ಕೊಂತೀನಿ. ಅದಕ್ಕೆ ಹೇಳೋದು, ಮ್ಯಾನ್ ಪ್ರಪೋಸ್ ಗಾಡ್ ಡಿಸ್ಪೋಸ್. ಡ್ಯಾಡಿ, ಯಾಕೆ ಹೆದರ್ಕೋತಾ ಇದ್ದೀಯಾ? ಪ್ರಾಣ ಹೋಗೋದೇನು ಲೇಟ್ ಆಗೋದಿಲ್ಲ, ಒಂದು ಕ್ಷಣ ಕಣ್ಣು ಮುಚ್ಚಿ ಬಿಡೋದ್ರ ಹಾರು ಹೋಗುತ್ತೆ. ಆ ತರ ಕೊಲ್ತೀನಿ ನಿನ್ನನ್ನು. ಪ್ಲೀಸ್ ಬಿಟ್ಬಿಡೋದ್ನ. ಕೇಳಿದ್ಯಾ? ಒದೆ ಬಿದ್ದ ತಕ್ಷಣ ನಿನ್ನ ಮಗನ ಬಾಯಿನಲ್ಲಿ ಏನಂತ ಬಂತು? ಅಮ್ಮ ಅಂತ ಬಂತು, ಅಪ್ಪ ಅಂತ ಬರಲಿಲ್ಲ. ಯಾಕೆಂದ್ರೆ ಮಗು ತನ್ನ ತಾಯಿ ಗರ್ಭದಿಂದ ನೆಲಕ್ಕೆ ಬಿದ್ದ ತಕ್ಷಣ ಆ ಮಗುನ ದೃಷ್ಟಿ ಬೀಳೋ ವಸ್ತು ಯಾವುದು? ತಾಯಿ ದೇವಿ. ನಾವು ನಮ್ಮ ದೇಶನ ಏನಂತ ಕರಿತೀವಿ? ತಾಯಿ ನಾಡು ಅಂತ ಕರಿತೀವಿ, ತಂದೆ ನಾಡು ಅಂತ ಕರೆಯೋದಿಲ್ಲ. ಇಂಥ ದೊಡ್ಡ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋ ಯೋಗ್ಯತೆ ನಿನಗಿದ್ದಿದ್ರೆ ಈ ತರ ಅನ್ಯಾಯದ ಕೆಲಸ ಎಲ್ಲ ನೀನು ಮಾಡ್ತಾ ಇದ್ಯಾ? ನಿಜ ಶಂಕರ್, ನಾನ್ ದ್ರೋಹಿ, ಅನ್ಯಾಯಕಾರ, ರಾಕ್ಷಸ. ನೀನ್ ಮನುಷ್ಯ. ನಾಯಿ ಕಾಲ್ ಕಚ್ತು ಅಂತ ಮನುಷ್ಯ ಆದ್ರ ಕಾಲ್ ಕಚ್ತಾರ?
ನಾಯಿ ಕೃತಜ್ಞತೆ ಇರೋ ಪ್ರಾಣಿ ಕಣ. ನೀನ್ ಅದಕ್ಕಿಂತಾನು ಕೇವಲ ಮೊಸಳೆ ಅಂತವನು. ನೀನೇನ್ ಬೇಕಾದ್ರೂ ಅನ್ನು ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ನಿನ್ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ನಿನಗೆಷ್ಟು ಲಕ್ಷ ಬೇಕಾದ್ರೂ ಕೊಡ್ತೀನಿ. ನನ್ನ ಮಗನ್ ಬಿಟ್ಟು ಬಿಡು. ನಾನು ಅಷ್ಟೇ ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನಿನ್ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ನಿನ್ಗೆಷ್ಟು ಲಕ್ಷ ಬೇಕಾದ್ರೂ ಕೊಡ್ತೀನಿ. ನಮ್ ತಾಯಿನ ಕರ್ಕೊಂಡ್ ಕೊಡು. ಮತ್ತೆ ಯಾಕೆ ಸುಮ್ಮನಾಗ್ಬಿಟ್ಟೆ? ತಾಯಿ ವಾತ್ಸಲ್ಯದಲ್ಲಿ ಬೆಳೆದವನಲ್ಲ ನೀನು. ಅಂತಃಕರಣ ಏನು ಅಂತ ನಿನಗೆ ಗೊತ್ತಿಲ್ಲ. ಅದು ನಿನಗೆ ಗೊತ್ತಾಗಬೇಕಾದ್ರೆ ಅಗತ್ಯವಾಗಿ ನಿನ್ನ ಮಗನ ಕೊಲೆ ನಿನ್ನ ಕಣ್ಣೆದುರಿಗೆ ಆಗಲೇಬೇಕು. ಬೇಡ ಬೇಡ, ಅವನ ಕೊಲ್ಬೇಡ, ಅವನ ಕೊಲ್ಬೇಡ. ಬೇಕಾದ್ರೆ ನನ್ನನ್ನು ಕೊಂದು ಬಿಡು, ಅವನ್ನ ಬಿಟ್ಟು ಬಿಡು. ಹಾಗಾದ್ರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳು. ಹೇಳ್ತೀನಿ. ಶ್ರೀವತ್ಸನ್ನ ಕೊಂದಿದ್ಯಾ? ಮೇಲ್ ಕೃಷ್ಣನ್ ಕೊಂದಿದ್ಯಾರು? ಅಯ್ಯೋ, ನಾನಲ್ಲ. ಇನ್ನೇ ನಿಮ್ಮಪ್ಪನ? ಹೇಳ್ತೀಯೋ ಇಲ್ಲೋ? ಇಲ್ಲ, ಜಗಪತಿನ ಅವನಿಗೆ ಡ್ರಿಂಕ್ಸ್ ನಲ್ಲಿ ಸ್ಲೋ ಪಾಯ್ಸನ್ ಬೆರೆಸ್ಕೊಟ್ಬಿಟ್ಟ. ನಾ ಹೊಡೆದ ತಕ್ಷಣ ಸತ್ತ. ಹೊಡ್ತಾ ನಂದು, ವಿಷ ಜಗಪತಿದು. ನಮ್ಮಮ್ಮನ್ನ ಕೊಂದಿದ್ಯಾರು? ಗೋಪಿನಾಥ್ ನಮ್ಮಮ್ಮನ್ನ ಕೊಂದಿದ್ಯಾರು? ಬೇಡ, ಅವನ್ನೇನು ಮಾಡಬೇಡ. ನಾನೇ ಕೊಲ್ತಿದ್ದು, ನಾನೇ. ನಿಜ ಹೇಳುತ್ತಲ್ಲ, ಬಿಟ್ಟು ಬಿಡೋದು ನನ್ನ ಮಗನ್ನ. ಕಾನೂನು ರಕ್ಷಣೆ ಮಾಡೋ ಪೊಲೀಸ್ನವನ ಕರ್ತವ್ಯ ನಿಷ್ಠೆಗೆ ಸಿಕ್ಕೋ ಪ್ರತಿಫಲ ಅವನ ತಾಯಿ ಕೊಲೆ. ಅನ್ಯಾಯ ಅಕ್ರಮಗಳನ್ನ ಮಾಡದೆ ಅಂತ ಒಪ್ಪಿಕೊಂಡ ದೇಶದ್ರೋಹಿಗೆ ಸಿಕ್ಕೋ ಕಾಣಿಕೆ ಅವನ ಮಗನ ಸುರಕ್ಷಿತವಾಗಿ ಬಿಟ್ಕೊಡು. ಅಲ್ವೇ ಗೋಪಿನಾಥ್? ಬದುಕು ಹೋಗು. ಸರಿ 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 ಸರಿ. ಲೇ ಮಗನೇ, ಏನಂದೆ? ಯಾವ ಜಾಗದಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಹೆದರ್ಸ್ಕೊಂಡಿರ್ತಿದ್ನೋ ಅದೇ ಜಾಗಕ್ಕೆ ನಾನ್ ನಡಕ್ತಾ ಬರ್ತಿದ್ದೀನ. ಇವತ್ತು ಅದೇ ಜಾಗದಲ್ಲಿ ನಿನ್ನ ಚಿಂದಿ ಉಡಾಯಿಸ್ಬಿಡ್ತೀನಿ. ಮರ್ಯಾದೆಯಾಗಿ ಹೇಳು, ಎಲ್ಲಿ ಬಚ್ಚಿಟ್ಟಿದ್ಯಾ ಪಾಂಡುನ ಲಾಯರ್ನ? ಲೇ ಗೋಪಿನಾಥ, ಅನಾಥ ಪ್ರೇತ, ನೀನ್ ಎರಡು ತಲೆ ಹಾವು ಅಂತ ನನಗೆ ಗೊತ್ತು ಕಣೋ. ನೀನ್ ನಡೆಸ್ತಾ ಇರೋ ಘನಂದಾರಿ ವ್ಯಾಪಾರಗಳನ್ನ, ನೀನ್ ಮಾಡ್ತಾ ಇರೋ ಸಾಹಸ ಕಾರ್ಯಗಳನ್ನ ಕಣ್ಣಾರೆ ನೋಡಿ ನಿನ್ನ ಬಾಯಿಂದ ಕೇಳಿ ತಿಳ್ಕೊಂಡ್ರೆ ತಾನೇ ನನ್ನ ಮನಸ್ಸಿಗೆ ಎಲ್ಲರ ಮನಸ್ಸಿಗೂ ಸಮಾಧಾನ. ಪಾಂಡು ಬೇಕಪ್ಪ ನಿನಗೆ? ಪಾಂಡು ಬೇಕಾ? ಅಲ್ಲೋಡಲ್ಲಿದ್ದಾನೆ. ಗನ್ಸಲ್ಲ ಕೆಳಗೆ ಹಾಕಿ.
ಉಮೇಶ್, ಹೌದು, ಈ ಕೈಗಳಿಗೆ ಸಂಕೋಲೆಗಳನ್ನು ತೊಡಸ್ಲೇಬೇಕು. ಮಿಸ್ಟರ್ ಶಂಕರ್, ಬೆಟ್ಟದಂತಹ ಗಂಡಾಂತರಗಳು ಬರುತ್ತೆ. ಯಾರಿಗೆ ಯಾರಿಗೆ ಅದನ್ನು ಎದುರಿಸೋ ಧೈರ್ಯ, ಸಾಹಸ, ತಾಳ್ಮೆ ಇದೆಯೋ ಅಂಥವರಿಗೆ. ಅಂಥವರು ಎಂಥ ತ್ಯಾಗಕ್ಕೂ ಸಿದ್ಧವಾಗ್ಲೇಬೇಕಾಗತ್ತೆ. ಕಡೆಗೆ ತಾಯಿ ದೇವರನ್ನು ಕಳ್ಕೋಬೇಕಾಗತ್ತೆ. ಅಲ್ವೇ ಶಂಕರ್? ಸಾರಿ, ನೀವಿಬ್ರೂ ಈ ದುಃಖ ಹಂಚಿಕೊಂಡಿದ್ದೀರಾ. ನಿಮ್ಮ ತ್ಯಾಗದ ಪ್ರತಿಫಲ ಯಾವತ್ತೂ ದೇಶಕ್ಕೆ ಬೇಕು. ಕೆಲವೊಂದು ಸಂದರ್ಭ ಅಪರಾಧಿನ ನಿರಪರಾಧಿಯಾಗಿ ಮಾಡುತ್ತೆ, ನಿರಪರಾಧಿನ ಅಪರಾಧಿಯಾಗಿ ಮಾಡುತ್ತೆ. ಈ ತಪ್ಪು ನಮ್ದೂ ಅಲ್ಲ, ನಿಮ್ದೂ ಅಲ್ಲ, ಸಂದರ್ಭದ್ದು. ಮಿಸ್ಟರ್ ಶ್ರೀಧರ್, ನಿಮ್ಮ ಅಣ್ಣನ ಕೈಗಳಿಗೆ ನಿಮ್ಮ ಪ್ರೇಮ, ವಾತ್ಸಲ್ಯದ ಸಂಕೋಲೆಗಳನ್ನು ತೊಡಿಸಿ. ಅಣ್ಣ,